ಲೋಕಸಭೆ ಚುನಾವಣೆಗೆ ಕೆಲವೇ ತಿಂಗಳು ಮಾತ್ರ ಬಾಕಿ ಇದೆ. ಬಿಜೆಪಿ ಶತಾಯಗತಾಯ ಮತ್ತೊಮ್ಮೆ ಸ್ಥಾನ ಉಳಿಸಿಕೊಳ್ಳುವ ತಂತ್ರಗಾರಿಕೆ ಹೆಣಿತಾ ಇದೆ. ಕಲ್ಪತರು ನಾಡಿನಲ್ಲಿ ಕಮಾಲ್ ಮಾಡಲು ತೆರೆಮರೆ ಕಸರತ್ತು ನಡೆಸುತ್ತಿರುವ ಮಾಜಿ ಸಚಿವರಿಗೆ ಈಗ ಸ್ವಪಕ್ಷವರೇ ತಣ್ಣೀರು ಎರಚಿದ್ದಾರೆ. ಸ್ಥಳೀಯರಿಗೆ ಟಿಕೆಟ್ ನೀಡುವಂತೆ ಹೈಕಮಾಂಡ್ಗೆ ಸಂದೇಶವನ್ನ ರವಾನಿಸಿದ್ದಾರೆ ಕಮಲ ಕಲಿಗಳು. ಅದರ ಒಂದು ವರದಿ ನಿಮ್ಮ ಮುಂದೆ. ತುಮಕೂರು ಲೋಕಸಭೆಗೆ ಅಭ್ಯರ್ಥಿ ಜೆಡಿಎಸ್ ಅಥವಾ ಬಿಜೆಪಿನ ಅನ್ನೋದು ಇನ್ನೂ ಪಕ್ಕ ಆಗಿಲ್ಲ. ಈ ನಡುವೆ ಜಿಲ್ಲಾ ಬಿಜೆಪಿಯಲ್ಲಿ ರಾಜಕೀಯ ಬೆಳವಣಿಗೆ ಗರಿಗೆದರಿದೆ. ಬಿಜೆಪಿಯಿಂದ ಜಿಲ್ಲಾ ಮಟ್ಟದ ಕಾರ್ಯಕಾರಿಣಿ ಸಭೆಯ ಮೂಲಕ ತಳಮಟ್ಟದಲ್ಲಿ ಕಾರ್ಯಕರ್ತರನ್ನ ಸಜ್ಜುಗೊಳಿಸಲು ಮುಂದಾಗಿದೆ. ಚುನಾವಣೆ ಸೋಲಿನ ಬಳಿಕ ಇದೇ ಮೊದಲ ಬಾರಿಗೆ ಪಕ್ಷದ ವೇದಿಕೆಯಲ್ಲಿ ಕಾಣಿಸಿಕೊಂಡ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ನಾನು ಟಿಕೆಟ್ ಆಕಾಂಕ್ಷಿ ಅಂತ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಅಲ್ಲದೆ ಬಿಜೆಪಿ ಪಕ್ಷದೊಳಗಿನ ಲೋಪಗಳ ಬಗ್ಗೆ ಬೇಸರ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ನೂರಾರು ತಪ್ಪುಗಳಿದ್ದು ನಾವು ಅದನ್ನ ಸರಿಯಾಗಿ ಜನರಿಗೆ ಮುಟ್ಟಿಸುವ ಕೆಲಸ ಮಾಡ್ತಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಾವು ನಮಗೇನು ತಿಳ್ಕೊಂಡಿದ್ದೀವಿ, ಯಾಕೆಂದ್ರೆ ಹೋದ ಸಲ ಅಷ್ಟು ಟಫ್ ಎಲೆಕ್ಷನ್ ಗೆದ್ದಿದ್ದೀವಿ, ಈಗ ನಮ್ಮನ್ನು ಕೈ ಬಿಟ್ಬಿಡ್ತಾರ ಅನ್ನೋ ಭಾವನೆಯಲ್ಲಿದ್ದೀವಿ. ಇನ್ನು ವಿ ಸೋಮಣ್ಣ ಈಗಾಗಲೇ ತುಮಕೂರಿನಲ್ಲಿ ಫುಲ್ ಆಕ್ಟಿವ್ ಆಗಿ ತಮ್ಮನ್ನ ತಾವು ತೊಡಗಿಸಿಕೊಂಡು ರಾಜಕೀಯ ದಾಳ ಉರುಳಿಸಿದ್ದಾರೆ. ಧಾರ್ಮಿಕ ಕೇಂದ್ರಗಳು, ಮುಖಂಡರು, ಹಿರಿಯ ರಾಜಕೀಯ ಮುತ್ಸದ್ದಿಗಳನ್ನ ಭೇಟಿ ಮಾಡಿ ನಾನು ಕೂಡ ಲೋಕಸಭಾ ಚುನಾವಣೆಯ ರೇಸ್ನಲ್ಲಿ ಇದ್ದೀನಿ ಅನ್ನೋದನ್ನ ವಿಚಾರ ಸದಾ ಹಸಿರಾಗಿರುವಂತೆ ನೋಡಿಕೊಳ್ಳುವ ಚಾಣಕ್ಯತೆ ಮೆರೆದಿದ್ದಾರೆ. ಮಾಧುಸ್ವಾಮಿ ನಾನು ಅಭ್ಯರ್ಥಿ ಯಾಕೆ ಆಗಬಾರ್ದು ಅಂತ ಬಾಯಿ ಬಿಡುತ್ತಿದ್ದಂತೆ ಇತ್ತ ಅವರ ಬೆಂಬಲಿಗ ಹಾಗೂ ಹಾಲಿ ಸಂಸದ ಜಿಎಸ್ ಬಸವರಾಜು, ಶಿಷ್ಯ ದಿಲೀಪ್ ಕುಮಾರ್ ಸ್ಥಳೀಯ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಬೇಕು, ಮಾಧುಸ್ವಾಮಿ, ಬಿಸಿ ನಾಗೇಶ್ ಸೇರಿ ಹಲವು ಮುಖಂಡರು ಇದ್ದಾರೆ, ಇವರಲ್ಲಿ ಯಾರಿಗಾದರೂ ಟಿಕೆಟ್ ಕೊಟ್ಟರೆ ಒಳ್ಳೆಯದು ಅಂತ ಪಕ್ಷದಲ್ಲಿ ಗುಂಪು ಹಾಗೂ ಸೋಮಣ್ಣನಿಗೆ ವಿರೋಧ ಇರೋದನ್ನ ಬಹಿರಂಗವಾಗಿ ಹೊರಹಾಕಿದ್ದಾರೆ. ಇಲ್ಲ, ಇದಕ್ಕೆ ನಮ್ಮದು ಬೆಂಬಲ ಇಲ್ಲ. ನಮ್ಮ ಕ್ಷೇತ್ರ ನಾವು ಏನಾದರೂ ನಮ್ಮ ಲೋಕಲ್ ಸ್ಥಳೀಯರಿಗೆ ಕೊಟ್ಟರೆ ನಾವು ಬೆಂಬಲ. ಅದರಲ್ಲೂ ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಸಮರ್ಥವಾದ ಅಭ್ಯರ್ಥಿಗಳಿದ್ದಾರೆ. ಬೇರೆ ಜಿಲ್ಲೆಯಿಂದ ಬಂದು ಮಾಡೋ ಅಂಥ ಅವಶ್ಯಕತೆ ಇಲ್ಲ. ನಾಗೇಶ್ ಅಣ್ಣವರಿದ್ದಾರೆ, ಮಾಧುಸ್ವಾಮಿ ಅವರಿದ್ದಾರೆ, ಮತ್ತು ಬಸವರಾಜ್ ಅವರಿದ್ದಾರೆ. ಬಸವರಾಜ್ ಅವರು ರಿಟೈರ್ಡ್ ಆಗ್ತಿರೋದ್ರಿಂದ ನೆಕ್ಸ್ಟ್ ಲೈನಲ್ಲಿ ಮಾಧುಸ್ವಾಮಿ ಅವರು ಮತ್ತು ನಾಗೇಶ್ ಅಣ್ಣವರು ಅವರಲ್ಲಿ ಯಾರು ಸೀನಿಯರ್ಸ್ಗೆ ಪಕ್ಷ ಗುರುತಿಸಿ ಪಕ್ಷದಲ್ಲಿ ಕೆಲಸ ಮಾಡಿದಂಥ ಜಿಲ್ಲೆಯಲ್ಲಿ ಮೂಲೆ ಮೂಲೆ ಗೊತ್ತಿರೋ ಅಂಥ ಕ್ಯಾಂಡಿಡೇಟಿಗೆ ಕೊಟ್ಟರೆ ನಾವು ಗೆಲ್ತೀವಿ ಅನ್ನೋದು ನಮಗೆ ನಂಬಿಕೆ. ಸೋಮಣ್ಣ ಅಭ್ಯರ್ಥಿ ಆಗೋ ವಿಚಾರ ತುಮಕೂರು ಜಿಲ್ಲೆಯ ಬಹುತೇಕ ನಾಯಕರಿಗೆ ಬಿಸಿ ತುಪ್ಪವಾಗಿದೆ. ಅಲ್ಲಿ ಜಿಲ್ಲಾಧ್ಯಕ್ಷ ರವಿಶಂಕರ್, ಜೆಸಿ ಮಾಧುಸ್ವಾಮಿ, ಬಿಸಿ ನಾಗೇಶ್ ಮೊದಲ ಹಂತದಲ್ಲಿ ಹೆಸರು ಚಾಲ್ತಿಯಲ್ಲಿದೆ. ಪಕ್ಷದಲ್ಲಿ ನಿಧಾನವಾಗಿ ಅಸಮಾಧಾನದ ಹೊಗೆ ಕಾಣಿಸಿಕೊಳ್ತಾ ಇದೆ. ಅಲ್ಲದೆ ಬಿಜೆಪಿ ಜೆಡಿಎಸ್ಗೆ ಬಿಟ್ಟು ಕೊಡೋದಕ್ಕೂ ಸೂತಾರಾಮ್ ಇಷ್ಟವಿಲ್ಲ. ಇದೆಲ್ಲವನ್ನ ಬಿಜೆಪಿ ಹೈಕಮಾಂಡ್ ಅದ್ಯಾವ ರೀತಿ ಲೆಕ್ಕಾಚಾರ ಮಾಡುತ್ತೆ ಕಾದು ನೋಡಬೇಕು. ಟಿ ಯೋಗೀಶ್, ಜಿ ಕನ್ನಡ ನ್ಯೂಸ್, ತುಮಕೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.